ಮಂಡ್ಯ ಹಾಸನ ಮಾತ್ರವಲ್ಲ ಕೋಟೆನಾಡು ಚಿತ್ರದುರ್ಗದಲ್ಲಿ ಚುನಾವಣೆ ಕಾವು ಜೋರಾಗಿದೆ. ವಿಶೇಷ ಅಂದ್ರೆ ಈ ಬಾರಿ ಬಿಜೆಪಿಯಲ್ಲಿ ಭೋವಿ ಸಮಾಜಕ್ಕೆ ಅನ್ಯಾಯವಾಗಿದೆ ಅಂತ ಭಿನ್ನಮತದ ಕೂಗೆತ್ತಿದ ಶಾಸಕರೇ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರಕ್ಕೆ ಇಳಿದಿದ್ದಾರೆ. ಹಾಗಾದ್ರೆ ಭಿನ್ನಮತ ಶಮನವಾಗಿದೆಯಾ? ಆ ಭಿನ್ನಮತದ ಕೂಗೆತ್ತಿದ ಶಾಸಕರು ಏನಂದ್ರು ಅಂತೀರಾ? ನೋಡಿ ರಿಪೋರ್ಟ್ ಅನ್ನ. ಕೋಟೆನಾಡು ಚಿತ್ರದುರ್ಗದ ಬಿಜೆಪಿಯಲ್ಲಿ ಎದ್ದಿದ್ದ ಭಿನ್ನಮತದ ಕೂಗು ತಣ್ಣಗಾಗಿದೆ. ತಮ್ಮ ಸಮಾಜಕ್ಕೆ ಟಿಕೆಟ್ ತಪ್ಪಿದೆ ಅಂತ ಅಸಮಾಧಾನ ಹೊರಹಾಕಿದ್ದ ಶಾಸಕರಾದ ಗೂಳಿಹಟ್ಟಿ ಶೇಖರ್ ಮತ್ತು ಶಾಸಕ ಚಂದ್ರಪ್ಪ ಉಮೇದುವಾರನ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ. ತಮ್ಮ ಅಭ್ಯರ್ಥಿ ಅಂದರೆ ನಾರಾಯಣ ಸ್ವಾಮಿ ಪರ ತಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಅಂತಹಾಗೆ ಒಂದೇ ದಿನ ಇಬ್ಬರು ಶಾಸಕರನ್ನ ಭೇಟಿಯಾದ ಅಭ್ಯರ್ಥಿ ಎಲ್ಲರೂ ಒಟ್ಟಾಗಿದ್ದೇವೆ, ಹೀಗಾಗಿ ಬಿಜೆಪಿ ಗೆಲುವು ಖಚಿತ ಅಂತಿದ್ದಾರೆ. ಚಂದ್ರಪ್ಪನವರು ಇರ್ಬೋದು, ಗೂಳಿಹಟ್ಟಿ ಶೇಖರ್ ಇರೋದು, ಅಂತಿಮವಾಗಿ ಪಕ್ಷ ಯಡಿಯೂರಪ್ಪನವರ ಆದೇಶವನ್ನ ನಾವು ಪಾಲನೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಲ್ಲರೂ ಬಿಜೆಪಿ ಜೊತೆಲಿದ್ದಾರೆ, ನಾರಾಯಣಸ್ವಾಮಿ ಜೊತೆಲಿದ್ದಾರೆ, ಸಂಘ ಪರಿವಾರದ ಜೊತೆಲಿದ್ದಾರೆ. ಭಿನ್ನಮತ ಶಮನದ ಬಳಿಕ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಗೂಳಿಹಟ್ಟಿ ಶೇಖರ್ ಕಾರ್ಯಕರ್ತರ ಸಭೆ ಆಯೋಜಿಸಿದ್ದರು. ಅಭ್ಯರ್ಥಿ ನಾರಾಯಣ ಸ್ವಾಮಿ ಸಮ್ಮುಖದಲ್ಲೇ 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ನೀಡಿ ಗೆಲ್ಲಿಸುವ ಭರವಸೆ ನೀಡಿದರು. ಇದೇ ಟೈಮ್ನಲ್ಲಿ ಮಾತನಾಡಿದ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಪಕ್ಷದ ವರಿಷ್ಠರ ಸೂಚನೆಯಂತೆ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತೇವೆ ಅಂತ ಸ್ಪಷ್ಟನೆ ಕೊಟ್ಟರು. ನಮಗೆ ದೇಶದ ಪ್ರಧಾನಮಂತ್ರಿ ಮುಖ್ಯ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ನಮಗೆ ಭಾಳಷ್ಟು ಗೌರವ ಕೊಟ್ಟಿರ್ತಕ್ಕಂಥ ಪಕ್ಷ, ಕೇಳಿರ್ತಕ್ಕಂಥದ್ದು ನಿಜ. ಆದರೆ ಮುಂದಿನ ದಿನಗಳಲ್ಲಿ ಅವೆಲ್ಲ ಆಯಾ ಸಂದರ್ಭ ತಕ್ಕಂತೆ ಕೇಳ್ತಕ್ಕಂಥದ್ದು, ಅನಿವಾರ್ಯವಾದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ದುಡಿತಕ್ಕಂಥದ್ದು ನನ್ನ ಕರ್ತವ್ಯ. ಅದೇನೇ ಇರಲಿ, ಕೋಟೆನಾಡಿನಲ್ಲಿ ಕೇಸರಿ ಘರ್ಜನೆ ಜೋರಾದಂತೆ ಕಾಣುತ್ತಿದೆ. ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಶಕ್ತಿ ತೋರಿಸಿರುವ ಕೇಸರಿ ಪಡೆ ಮತ್ತೆ ಕೋಟೆಯಲ್ಲಿ ಕಮಲವನ್ನು ಅರಳಿಸಲು ಸಜ್ಜಾಗಿದೆ. ಮಂಜುನಾಥ್ ಜೊತೆ ವೀರೇಶ್ ಚಳ್ಳಕೆರೆ, ಟಿ5 ಚಿತ್ರದುರ್ಗ.